I'm your advanced section trainer. Welcome to Spardhaguru. Now we have one more topic ಬಗ್ಗೆ ಡಿಸ್ಕಸ್ ಮಾಡೋಣ. ಯೂನಿಕ್ ಕಾನ್ಸೆಪ್ಟ್. ಸಿ ನಾವೀಗ ಒಂದು ಟೇಬಲ್ ನ ಈ ತರ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದ್ರೆ ಸೀರಿಯಲ್ ನಂಬರ್ ನ ಫಸ್ಟ್ ಟೈಪ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ತೀವಿ. ಸೊ ನೋಡಿ ಇಲ್ಲಿ ಸೀರಿಯಲ್ ನಂಬರ್, ಫಾರ್ ಎಕ್ಸಾಂಪಲ್ ನಾನು ಸೀರಿಯಲ್ ನಂಬರ್ ಅಂತ ಟೈಪ್ ಮಾಡ್ಕೊಂಡು ಸೀರಿಯಲ್ ನಂಬರ್ ಅಂತ ಟೈಪ್ ಮಾಡಿದೀನಿ. 1 and 2 ಇದರ ಟೈಪ್ ಮಾಡ್ಕೋತೀನಿ. ಇವೆರಡಕ್ಕೂ ಕಾಮನ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ನನಗೆ ಎಲ್ಲಿ ತನಕ ಬೇಕೋ ಅಲ್ಲಿ ತನಕ ನಂಬರ್ಸ್ ಆಟೋಮೆಟಿಕ್ ಆಗಿ ಆಡ್ ಆಗ್ತಾ ಇದೆ. ಇದು ಒನ್ ಮೋಡ್ ಮೆಥಡ್. ಬಟ್ ನನಗೆ ಟೈಪ್ ಮಾಡೋ ಪಕ್ಕದಲ್ಲಿ ಟೈಪ್ ಮಾಡುವಂತ ಟಾಪಿಕ್ಸ್, ಈಗ ಫಾರ್ ಎಕ್ಸಾಂಪಲ್ ಟಾಪಿಕ್ಸ್ ಅಲ್ಲಿ ನನಗೆ ಟಾಪಿಕ್ಸ್ ಅಲ್ಲಿ ನನಗೆ 100 ಟಾಪಿಕ್ಸ್ ಇದೆ. ಈ 100 ಟಾಪಿಕ್ಸ್ ಅಲ್ಲಿ ನಾವು ಹೊಸ ಕಾಲಮ್ ಅಲ್ಲಿ ಟೈಪ್ ಮಾಡುವಾಗ ಟಾಪಿಕ್ಸ್ ಬಂದು ನಿಮಗೆ ಜಸ್ಟ್ ಒಂದು 50 ಟಾಪಿಕ್ಸ್ ಬರುತ್ತೆ. ಬಟ್ ನಾನು ಡ್ರ್ಯಾಗ್ ಮಾಡೋದು ಎಕ್ಸ್ಟ್ರಾ ವೇಸ್ಟ್ ಆಗುತ್ತೆ, ಡೆಲೀಟ್ ಮಾಡ್ತಾ ಹೋಗ್ಬೇಕು. ಬಟ್ ನಾನು ಟೈಪ್ ಮಾಡ್ತಾ ಇದ್ದಂಗೆ ಆಟೋಮೆಟಿಕ್ ಆಗಿ ನಂಬರ್ಸ್ ಎಂಟ್ರಿ ಆಗ್ತಾ ಹೋಗ್ಬೇಕು, ಸೀರಿಯಲ್ ನಂಬರ್. ಅದನ್ನ ಹೇಗೆ ಮಾಡೋದು ಅದು ನೋಡೋಣ. ತುಂಬಾ ಸಿಂಪಲ್ ಆಗಿದೆ. ಸಿಂಪಲ್. ಈಗ ಇದನ್ನ ಕ್ಯಾನ್ಸಲ್ ಮಾಡ್ಕೋತೀನಿ ನೋಡಿ. ಈಗ ನನಗೆ ಇಲ್ಲಿ ಸೀರಿಯಲ್ ನಂಬರ್ ಬರಬೇಕು. ಸೀರಿಯಲ್ ನಂಬರ್ಗೆ ಟೈಪ್ ಮಾಡೋಣ. ಸೀರಿಯಲ್ ನಂಬರ್ಗೆ ಫಸ್ಟ್ ಫಾರ್ಮುಲಾ ಹೇಳ್ಕೊಡ್ತೀನಿ ಜನರಲ್ ಆಗಿ, ಅದು ಹೇಗಿರುತ್ತೆ ಅಂತ ನೋಡಿ. ಸೀರಿಯಲ್ ನಂಬರ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಫಸ್ಟ್ ಫಾರ್ಮುಲಾ ಈಕ್ವಲ್ಸ್ ಆದ್ಮೇಲೆ ಕೊಟೇಶನ್ ಮಾರ್ಕ್, ಆಮೇಲೆ ನಿಮ್ಗೆ ನಂಬರ್ ಅಂತ ಬಂದು ಆಮೇಲೆ 1 2 3 ಅಂತ ಬರ್ಬೇಕು ಅಂತಂದ್ರೆ, ಅಂದ್ರೆ ನಂಬರ್ 1 ನಂಬರ್ 2 ನಂಬರ್ 3 ಆತರ ಬರ್ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಕೊಟೇಶನ್ ಮಾರ್ಕ್ ಆದ್ಮೇಲೆ ನಂಬರ್ ಡಾಟ್, ಅದಾದ್ಮೇಲೆ ಮತ್ತೆ ಕೊಟೇಶನ್ ಮಾರ್ಕ್ ಅಂಡ್ ಅಂತ ಟೈಪ್ ಮಾಡಿ. ಅದಾದ್ಮೇಲೆ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೀಕ್ವೆನ್ಸ್ ಅಂತ ಟೈಪ್ ಮಾಡ್ಬೇಕು. ನೋಡಿ ಅಲ್ಲಿ ಸೀಕ್ವೆನ್ಸ್ ಅಂತ ಬಂತು. ಸೀಕ್ವೆನ್ಸ್ ಅಂತ ಟೈಪ್ ಮಾಡಿದಾಗ ನಿಮ್ಗೆ ಸೀಕ್ವೆನ್ಸ್ ಅಂತ ಬಂತು ಅಂತ ಹೇಳಿದ್ರೆ ನಿಮ್ಗೆ ಫಾರ್ಮುಲಾ ವರ್ಕ್ ಆಗುತ್ತೆ ಅಂತ ಅರ್ಥ. ಓಕೆ, ಸೀಕ್ವೆನ್ಸ್. ನೆಕ್ಸ್ಟ್ ಓಪನ್ ಬ್ರಾಕೆಟ್, ನಿಮ್ಗೆ ಎಷ್ಟು ನಂಬರ್ಸ್ ಗಳು ಬೇಕು 100 ಅಂತ ಟೈಪ್ ಮಾಡಿ ಎಂಟ್ರಿ ಮಾಡಿದ್ರೆ ನೋಡಿ ನಂಬರ್ 1 ನಂಬರ್ 2 ನಂಬರ್ 3 ನಂಬರ್ 4 ಈ ತರ ಅಪ್ ಟು 100 ತನಕ ನಂಬರ್ ಅಂತ ಎಂಟ್ರಿ ಆಗಿದೆ. ನನಗೆ ಇಲ್ಲಿ ನಂಬರ್ ಅನ್ನೋದು ಬೇಡ, ಜಸ್ಟ್ 1 2 3 ಮಾತ್ರ ಬೇಕು ಅಂತ ಹೇಳಿದ್ರೆ ಅಗೇನ್ ಆ ಫಾರ್ಮುಲಾ ಕ್ಲಿಕ್ ಮಾಡಿ. ನೋಡಿ ಫಾರ್ಮುಲಾ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಕೊಟೇಶನ್ ಮಾರ್ಕ್ ನಂಬರ್ ಅಂತ ಸ್ಟಾರ್ಟಿಂಗ್ ಎಂಟ್ರಿ ಮಾಡಿದ್ವಲ್ಲ ಅದನ್ನ ರಿಮೂವ್ ಮಾಡ್ಕೊಡಿ. ರಿಮೂವ್ ಮಾಡಿದಾಗ ಏನಾಗುತ್ತೆ ಎಸ್ ಅಂತ ಕೇಳಿ ಎಲ್ಲ ನಂಬರ್ ಕನ್ವರ್ಟ್ ಆಗಿದೆ. ಇದು ಒನ್ ಮೋರ್ ಮೆಥಡ್. ಓಕೆ, ಬಟ್ ನನಗೆ ಈ ಮೆಥಡ್ ಬೇಡ. ಯಾಕಂದ್ರೆ ನಂಬರ್ಸ್ ನಾನು ಹಾಗೆ ಹೇಳಿದಾಗೆ ನಂಬರ್ಸ್ ಈಗ ನಮ್ದು ಟಾಪಿಕ್ ಒಂದು 50 ಬರುತ್ತೆ, ಇನ್ನೊಂದು 50 ನಂಬರ್ಸ್ ಎಕ್ಸ್ಟ್ರಾ ಮಾಡಿರ್ತೀವಿ, ಅದನ್ನ ಮತ್ತೆ ಡೆಲೀಟ್ ಮಾಡಬೇಕು. ಅದಕ್ಕಿಂತ ಬೆಟರ್ ನಾನು ಇಲ್ಲಿ ಡೇಟಾ ಎಂಟ್ರಿ ಮಾಡ್ತಾ ಇದ್ದಂಗೆ ನಂಬರ್ಸ್ ಆಟೋಮೆಟಿಕ್ ಆಗಿ ಆಡ್ ಆಗ್ತಾ ಇರಬೇಕು. ಹೇಗೆ ಮಾಡೋದು? ಸೀರಿಯಲ್ ನಂಬರ್ ಇಲ್ಲಿ ಟಾಪಿಕ್ ಪ್ರಕಾರ ಆಟೋಮೆಟಿಕ್ ಆಗಿ ಅದು ಎಂಟ್ರಿ ಆಗ್ತಾ ಹೋಗೋದು. ಸೀರಿಯಲ್ ನಂಬರ್ ಯಾವ ತರ ಮಾಡೋದು? ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಅಗೇನ್ ಈಕ್ವಲ್ ಕೊಟೇಶನ್ ಮಾರ್ಕ್ ನಂಬರ್, ಅಗೇನ್ ಕೊಟೇಶನ್ ಮಾರ್ಕ್ ಅಂಡ್, ಅದಾದ್ಮೇಲೆ ಏನ್ ಮಾಡ್ಬೇಕು ಸೀಕ್ವೆನ್ಸ್ ಅಂತ ಟೈಪ್ ಮಾಡ್ಬೇಕು. ನೋಡಿ QUENC ಬಂತು ಸೀಕ್ವೆನ್ಸ್. ಓಪನ್ ಬ್ರಾಕೆಟ್ ಕೌಂಟ್ ಎ ಅಂತ COUNTA ಕೌಂಟ್ ಎ ಅಂತ ಟೈಪ್ ಮಾಡಿ. ದೆನ್ ಓಪನ್ ಬ್ರಾಕೆಟ್. ದೆನ್ ನನಗೆ ಈ ಸೆಲ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಡೇಟಾ ಇನ್ಫಾರ್ಮೇಶನ್ ಅಲ್ವಾ, ಈ ಸೆಲ್ ಇಂದ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಎಲ್ಲಿ ತನಕ ನಿಮ್ ಡೇಟಾ ಬರುತ್ತೆ ಅಲ್ಲಿ ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಆ ಕಾಲಮ್ ಫುಲ್ ಸೆಲೆಕ್ಟ್ ಮಾಡಿದ್ರು ಆಯ್ತು. ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಕ್ಲೋಸ್ ದ ಬ್ರಾಕೆಟ್, ಎಂಟರ್. ಓಕೆ ಕೊಡಿ. ಈ ತರ ನೋಡಿ ಏನೋ ಬಂದಿದೆ ಇನ್ಫಾರ್ಮೇಶನ್ ಏನೋ ತೋರಿಸ್ತಾ ಇಲ್ಲ, ಯಾಕಂದ್ರೆ ಇಲ್ಲಿ ಪಕ್ಕದಲ್ಲಿ ನನಗೆ ಡೇಟಾ ನಾನು ಎಂಟ್ರಿ ಮಾಡಿಲ್ಲ. ಈಗ ನಾನು ಎಂಟ್ರಿ ಮಾಡ್ತಾ ಹೋಗ್ತೀನಿ. ನೋಡಿ ಈಗ 3 ಡೇಟಾ ಸೆಲೆಕ್ಟ್ ಮಾಡ್ಕೋತೀನಿ. ಈ 3 ಡೇಟಾ ಇಲ್ಲಿ ಎಂಟ್ರಿ ಮಾಡ್ತೀನಿ. ಎಂಟ್ರಿ ಆಯ್ತು. ನೆಕ್ಸ್ಟ್ ಒನ್ ಮೋರ್ ಡೇಟಾ ನೋಡಿ ಇಲ್ಲಿಂದ ಕಾಪಿ ಮಾಡ್ಕೋತೀನಿ. ಇಲ್ಲಿ ಕಾಪಿ ಮಾಡ್ತಾ ಹೋಗ್ತೀನಿ. ಎಂಟ್ರಿ ಆಯ್ತು. ಅದಾದ್ಮೇಲೆ ನೋಡಿ ನೆಕ್ಸ್ಟ್ ಏನೋ ಒಂದು ಟೈಪ್ ಮಾಡಿದೀನಿ, ಎಂಟ್ರಿ ಆಗುತ್ತೆ. ಮತ್ತೇನೋ ಟೈಪ್ ಮಾಡ್ತಾ ಇದೀನಿ, ಎಂಟ್ರಿ ಆಗುತ್ತೆ. ಮತ್ತೊಂದು ಟೈಪ್ ಮಾಡ್ತೀನಿ, ಎಂಟ್ರಿ ಆಗುತ್ತೆ. ಈ ತರ. ಸೊ ನೀವು ಡೇಟಾ ಟೈಪ್ ಮಾಡಿದಾಗ ಆಟೋಮೆಟಿಕ್ ಸೀರಿಯಲ್ ನಂಬರ್ಸ್ ಹೋಗ್ತಾ ಇರುತ್ತೆ. ನಾನು ಆಗ್ಲೇ ಹೇಳಿದಾಗೆ ನಿಮ್ಗೆ ಈ ನಂಬರ್ ಅನ್ನೋದು ಬೇಡ ಅಂತ ಹೇಳಿದ್ರೆ ಅಲ್ಲಿ ಡಾಟ್ ನಂಬರ್ ಡಾಟ್ ಈ ಕೊಟೇಶನ್ ಮಾರ್ಕ್ ಸ್ಟಾರ್ಟಿಂಗ್ ಹಾಕಿದಿವಲ್ಲ ಅದನ್ನ ರಿಮೂವ್ ಮಾಡ್ಬಿಟ್ಟು ಎಂಟ್ರಿ ಮಾಡಿ ಇಲ್ಲಿ ಎಸ್ ಅಂತ ಕೊಡಿ. ಅಲ್ಲಿ ಜಸ್ಟ್ 1 2 3 ಮಾತ್ರ ಬಂತು. ದೆನ್ ಈಗ ನನಗೆ ಇಲ್ಲಿ ತುಂಬಾ ಎಕ್ಸ್ಟೆಂಡ್ ಆಗಿದೆ ಫಾರ್ಮುಲಾಸ್. ನೋಡಿ ಈಗ ನಾನು ಇಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ನಾನು ಅಲ್ಲಿ ಪಕ್ಕದಲ್ಲಿರುವಂತಹ 100 ಡೇಟಾಸ್ ನ ಕಾಪಿ, ನಾನು ಇಲ್ಲಿ 100 ಡೇಟಾಸ್ ನ ಪೇಸ್ಟ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ನಂಬರ್ ಜನರೇಟ್ ಆಗಿದೆ. ಜೊತೆಗೆ ತುಂಬಾ ಡಿಸ್ಟೆನ್ಸ್ ಇದೆ ಇಲ್ಲಿ, ಇಲ್ಲಿ ತುಂಬಾ ಗ್ಯಾಪ್ ಜಾಸ್ತಿ ಆಯಿತು, ಇಲ್ಲಿ ಒಂಥರ ಗ್ಯಾಪ್ ಇದೆ. ಇದನ್ನ ಹೇಗೆ ಈಕ್ವಲ್ ಆಗಿ ಫಿಟ್ ಮಾಡೋದು ಅಂತ ಹೇಳಿದ್ರೆ ಡೇಟಾ ಮತ್ತೆ ನಮ್ಮ ಸೀರಿಯಲ್ ನಂಬರ್ ಎರಡೂ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಮ್ ಅಂತ ಇರುತ್ತಲ್ವಾ, ಇಲ್ಲಿ ಹೋಗಿ ಇಲ್ಲಿ ಸೆಲ್ ಫಾರ್ಮೆಟ್ ಅಲ್ಲಿ ಹೋಗ್ಬಿಟ್ಟು ನೋಡಿ ಆಟೋ ಫಿಟ್ ಹೈಟ್, ದೆನ್ ಮತ್ತೆ ಆಟೋ ಫಿಟ್ ವಿತ್ ವಿಡ್ತ್ ಅಂತ ಕೊಟ್ಟರೆ ನೋಡಿ ಎಲ್ಲ ಆಟೋ ಫಿಟ್ ಆಯ್ತದೆ.